ಇಂದು ನಾಗೇಂದ್ರ ರಾಜೀನಾಮೆ ನೀಡಲ್ವಾ? ಹಾಗಾದ್ರೆ ನೋಡಿ, ಈಗ ತಾನೇ ಹೇಳ್ತಾ ಇದ್ರೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ರು. ಆದ್ರೆ ಇಲ್ಲೂ ಕೂಡ ಬಡ ರಾಜಕೀಯ ಶುರುವಾಯ್ತಾ ಅಂತ. DCM ರಾಜೀನಾಮೆ ಅಂತಾರೆ, CM ಈ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ DKಶ ಹೇಳಿಕೆ ಬಗ್ಗೆ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನರ್ಥ? ಹಾಗಾದ್ರೆ ನಾಗೇಂದ್ರ ಬೆನ್ನಿಗೆ ನಿಂತ್ರ CM ಸಿದ್ದರಾಮಯ್ಯ ಅನ್ನುವಂಥ ಪ್ರಶ್ನೆ. ಈಗ ಇಲ್ಲೂ ಕೂಡ ಬಡ ರಾಜಕೀಯನ, ಪಕ್ಷದ ಒಳಿತಿಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ರೆ ಪಕ್ಷಕ್ಕೆ ಒಳ್ಳೇದು ಅಂತ ಲೆಕ್ಕಾಚಾರ. ಆದ್ರೆ ಸಿದ್ದರಾಮಯ್ಯ ಗೊತ್ತಿಲ್ಲ ಅಂತವ್ರೆ. ನೋಡೋಣ ಏನಂತ ಕೇಳೋಣ. ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಪ್ರತಿನಿಧಿಯೊಬ್ಬರು ಕೇಳದಂಥ ಸಂದರ್ಭದಲ್ಲಿ ನನಗೇನು ಗೊತ್ತೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿ ಸಿದ್ದರಾಮಯ್ಯ ಹೊರಟು ಹೋಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ರಾಜೀನಾಮೆ ಕೊಡ್ತಾರೆ ಇವತ್ತು ಅಂತ ಕೇಳಿದ್ರೆ, ಹೌದಾ ಗೊತ್ತೇ ಇಲ್ವೇನೋ ನನಗೆ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಸಿದ್ದರಾಮಯ್ಯ. ಹಾಗಾದರೆ ಲೆಕ್ಕಾಚಾರ ಏನು ಅಂದರೆ ಬಣ ರಾಜಕೀಯ ಏನಾದ್ರು ಶುರುವಾಯ್ತಾ ಇಲ್ಲಿ? ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡ್ತಿದ್ದಾರೆ ಅಂತಿದ್ದಾರೆ, ಇವ್ರು ನೋಡಿದ್ರೆ ಗೊತ್ತಿಲ್ಲ ಅಂತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸತೀಶ್, ಹಾಗಾದ್ರೆ ಇಲ್ಲೇನು ಬಣ ರಾಜಕೀಯನ, ಏನು ಹೇಳ್ತೀರಿ? ಡಿಜಿಟ್ ನಾಗೇಂದ್ರ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಜೀನಾಮೆ ಕೊಡ್ಬೇಕು ಅಂತ ಒಂದ್ ಕಡೆ ಬಿಜೆಪಿ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟರು. ಆದ್ರೆ ಸರ್ಕಾರದ CM ಮತ್ತು DCM ನಡುವೆ ಈ ಬಗ್ಗೆ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಸ್ವಯಂ ಪ್ರೇರಿತವಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬಹುದು ಅಂತ ಹೇಳಿದ್ದಾರೆ. ಆದ್ರೆ CM ಅವರು ಅದನ್ನ ನಿರಾಕರಿಸಿದ್ದಾರೆ. ಅವ್ರನ್ನೇ ಕೇಳಿ ನಾನು ಅವ್ರನ್ನ ಕರೆದು ಮಾತನಾಡಿದ್ದು ನಿಜ, ಹಾಗಂತ ರಾಜೀನಾಮೆ ಕೊಡುವ ಅರ್ಥ ಅಲ್ಲ ಅಂತ CM ಅದನ್ನ ನಿರಾಕರಿಸಿದ್ದಾರೆ. ಸರ್ಕಾರದ CM ಮತ್ತು DCM ನಡುವೆನೆ ನಾಗೇಂದ್ರ ವಿಚಾರವಾಗಿ ಕಾನ್ಫ್ಲಿಕ್ಟ್ ಶುರುವಾಗಿದೆ. ಒಬ್ರು ರಾಜೀನಾಮೆ ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರು ಪರೋಕ್ಷವಾಗಿ. ಆದ್ರೆ CM ಅವರು ಆ ವಿಚಾರವಾಗಿ ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ. ಹೀಗಾಗಿನೇ ಇವರಿಬ್ಬರ ಮಧ್ಯೆನೆ ಈ ವಿಚಾರವಾಗಿ ಭಿನ್ನಾಭಿಪ್ರಾಯ ಇದೆಯಾ ಅನ್ನೋದು ಈಗ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ದಿವೇತ ಕಾದ್ ನೋಡ್ಬೇಕು, ಇವತ್ತು ರಾಜೀನಾಮೆ ಕೊಡ್ತಾರಾ? ನಿನ್ನೆ ಸಂಜೆ CM ಅವರು ಮಾತನಾಡಿದ್ರು, ಏನಾದ್ರೂ ಮೌಖಿಕವಾಗಿ ಸೂಚನೆ ಕೊಟ್ಟಿದಾರ ಅಥವಾ SIT ತನಿಖೆ ಬರೋವರೆಗೂ ಕಾದ್ ನೋಡ್ತಾರ ಅನ್ನೋದನ್ನ ಇವತ್ತು ಗೊತ್ತಾಗುತ್ತೆ. ಯಾಕಂದ್ರೆ ಇವತ್ತು ರಾಜೀನಾಮೆ ಕೊಡ್ಬೋದು ಅಂತ ಡಿ ಕೆ ಶಿವಕುಮಾರ್ ಹೇಳಿರೋದ್ರಿಂದ ಕಾದ್ ನೋಡ್ಬೇಕಾಗುತ್ತೆ. ಸದ್ಯ ಒಳಗಡೆ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರ ಅಥವಾ CM ಹೇಳಿದಂತೆ ತನಿಖೆವರೆಗೂ ಮುಂದೂಡಿತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ನಾಗೇಂದ್ರ ವಿಚಾರವಾಗಿ ಈಗ CM ಮತ್ತು DCM ನಡುವೆ ಭಿನ್ನಾಭಿಪ್ರಾಯ ವ್ಯಕ್ತವಾಗ್ತಾ ಇರುವಂತೂ ನಿಜ. ದಿವೇಶ್, ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡಿತ್ತು, ಈ ಸುದ್ದಿಯನ್ನು ಫಾಲೋ ಅಪ್ ಕೂಡ ಮಾಡಿತ್ತು, ಹಲವು ಇಂಪ್ಯಾಕ್ಟ್ ಕೂಡ ಆಗಿತ್ತು. ರಾಜೀನಾಮೆವರೆಗೂ ಬಂದು ನಿಂತ್ಕೊಳ್ತು. CM ಸಿದ್ದರಾಮಯ್ಯ ರಾಜೀನಾಮೆಗೆ ಸಲಹೆ ಸೂಚನೆಯನ್ನು ಕೊಟ್ಟರು ಕೂಡ ಈಗ ಅದಕ್ಕೆ ಯಾಕೋ ಕಿಮ್ಮತ್ತೇ ಕಾಣ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆಗ್ತಾ ಇದೆ ನೋಡಿ, ಜೂನ್ 8ರಂದು ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಆಗಿತ್ತು. ಆದರೆ ಈಗ ಬರ್ತಿರುವಂತಹ ಒಂದು ಅಪ್ಡೇಟ್, ಜೂನ್ 9ರಂದು ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಅಪ್ಡೇಟ್ ಸದ್ಯಕ್ಕೆ ಸಿಗ್ತಾ ಇದೆ. ನರೇಂದ್ರ ಮೋದಿ ಪ್ರಮಾಣ ವಚನ ದಿನ ಮುಂದೂಡಿಕೆ ಆಗಿದೆ. ಜೂನ್ 8ರ ಬದಲು 9ಕ್ಕೆ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತೇಳಿ. ರಾತ್ರಿ 8 ಗಂಟೆಗೆ ನರೇಂದ್ರ ಮೋದಿ ಪದಗ್ರಹಣ ಮಾಡ್ತಾರೆ. ಮಹಾರಾಣಾ ಪ್ರತಾಪ್ ಜನ್ಮದಿನದಂದೇ ಪ್ರಮಾಣ ವಚನ ಸ್ವೀಕರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನರೇಂದ್ರ ಮೋದಿ ಪ್ರಮಾಣ ವಚನ ದಿನ ಮುಂದೂಡಿಕೆ ಆಗ್ತಾ ಇದೆ. ಜೂನ್ 8ರಂದು ರಾತ್ರಿ 8 ಗಂಟೆಗೆ ಅಂತ ಹೇಳಲಾಗಿತ್ತು. ಮೊದಲು ಜೂನ್ 8 ಅಂತ ಹೇಳಲಾಗಿತ್ತು, ಆಮೇಲೆ 7 ಅಂತ ಹೇಳಲಾಗಿತ್ತು, ಮತ್ತೆ ಜೂನ್ 8 ಅಂತ ಹೇಳಲಾಗಿತ್ತು. ಈಗ ಜೂನ್ 9 ಅಂತ ಹೇಳಿ ಅಪ್ಡೇಟ್ ಆಗ್ತಾ ಇದೆ. ಮೂರನೇ ಬಾರಿ ಮೋದಿ 3.0 ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು. ಈ ಮುಖಾಂತರ ನೆಹರು ಅವರ ದಾಖಲೆಯನ್ನು ಮುರಿತಾ ಇದ್ದಾರೆ ನರೇಂದ್ರ ಮೋದಿ.